ಹಾಯ್ ಫ್ರೆಂಡ್ಸ್, ಬಿಗ್ ಬಾಸ್ ಮನೆಯಲ್ಲಿ ಹಾವಳಿ ಶುರು. ಹಚ್ಕೊಂಡಿರುವಂತಹ ಗಿಲ್ಲಿ ನಟನ ಬಗ್ಗೆ ನಿಮಗೆಷ್ಟು ಗೊತ್ತು? ಖಾಲಿ ಕೈಯಲ್ಲಿ ಬೆಂಗಳೂರಿಗೆ ಬಂದು ಮಾಡಿದ್ದೇನು? ITI ಓದಿರೋ ಇವರ ನಿಜವಾದ ಹೆಸರೇನು? ಕಾಮಿಡಿ ಸ್ಟಾರ್ ಆಗಿ ಹೊರಹೊಮ್ಮಿದ್ದು ಹೇಗೆ? ಕಾಮಿಡಿ ಗಿಲ್ಲಿ ನಟ ಅದ್ಭುತ ಜೀವನ ಜರ್ನಿಯನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಗಿಲ್ಲಿ ನಟನ ಆರಂಭಿಕ ಜೀವನ. ಗಿಲ್ಲಿ ನಟ ಇವರ ರಿಯಲ್ ಹೆಸರು ಮಳವಳ್ಳಿ ನಟರಾಜ್ ಅಂತ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದಪುರ ಇವರ ಹುಟ್ಟೂರು. ಸಾಮಾನ್ಯ ರೈತನ ಕುಟುಂಬದವರು ಇವರಾಗಿತ್ತು. ಬಾಲ್ಯದಲ್ಲಿಯೇ ನಟರಾಜ್ಗೆ ಸಿನಿಮಾದಲ್ಲಿ ಭಾರಿ ಆಸಕ್ತಿ ಇತ್ತು. ಊರ್ ಕಡೆ ಸಿನಿಮಾ ಶೂಟಿಂಗ್ಗೆ ಬಂದ್ರೆ ಹೋಗಿ ನೋಡೋ ಆಸೆ ಆಗ್ತಾ ಇತ್ತು. ಇಂಥ ನಟರಾಜ್ SSLC ಪಾಸ್ ಮಾಡಿ ITI ಕಾಲೇಜ್ಗೆ ಸೇರ್ಕೊಂಡ್ರು. 2 ವರ್ಷ ITI ಓದಿ ಸಿನಿಮಾ ರಂಗಕ್ಕೆ ಕಾಲಿಡಲು ಯತ್ನಿಸಿದ್ರು. ಆದರೆ ಮನೆಯಲ್ಲಿ ತಂದೆ ವಿರೋಧ ವ್ಯಕ್ತಪಡಿಸಿದ್ರು. ITI ಓದಿದ್ದೀಯಾ, ಅದಕ್ಕೆ ತಕ್ಕಂತೆ ಯಾವುದಾದ್ರೂ ಕಂಪನಿ ಕೆಲಸಕ್ಕೆ ಸೇರು, KEBಗೆ ಅಪ್ಲಿಕೇಶನ್ ಹಾಕು ಅಂತ ಹೇಳಿದ್ರು. ಆದರೆ ಈಗಾಗಲೇ ಸಿನಿಮಾ ಕ್ಷೇತ್ರಕ್ಕೆ ಹೋಗಬೇಕು, ಡೈರೆಕ್ಟರ್ ಆಗಬೇಕು ಅಂತ ದೃಢ ನಿರ್ಧಾರ ಮಾಡಿಯಾಗಿತ್ತು ಈ ನಟರಾಜ್. ಇವರ ಮನೆಯಲ್ಲಿ ಸವಾಲು ಹಾಕಿ ಕೆಂಪು ಬಸ್ ಹತ್ಕೊಂಡು ಬೆಂಗಳೂರಿಗೆ ಬಂದೇ ಬಿಟ್ರು. ಅದು ಕೂಡ ಖಾಲಿ ಕೈಯಲ್ಲಿ. ಅವಕಾಶಕ್ಕಾಗಿ ಅಲೆದಾಟ, ಅವಮಾನ. ಬೆಂಗಳೂರಿಗೆ ಬಂದ ಆರಂಭದಲ್ಲಿಯೇ ಸ್ನೇಹಿತರ ಜೊತೆಗೆ ರೂಮ್ ಶೇರ್ ಮಾಡಿಕೊಂಡು ಕಾಲ ಕಳೆದ್ರು. ಗಿಲ್ಲಿ ನಟ ಇದೇ ರೀತಿ ಕನಸು ಕಟ್ಕೊಂಡು ಬರೋ ಎಷ್ಟೋ ಜನರ ಪಾಡು ಕೂಡ ಇದೇ ರೀತಿ ಇರುತ್ತೆ. ಬೆಳಗ್ಗೆ ಎದ್ದು ಸಿನಿಮಾ ಶೂಟಿಂಗ್ ನೋಡೋಕೆ ಹೋಗೋದು, ರಾತ್ರಿ ಆದ ಕೂಡಲೇ ಮನೆಗೆ ಬರೋದು, ದುಡ್ಡಿದ್ರೆ ಊಟ, ಇಲ್ದಿದ್ರೆ ಇಲ್ಲ. ಇಂತಹದ್ದೇ ಪರಿಸ್ಥಿತಿ ಮಳವಳ್ಳಿ ನಟರಾಜನಿಗೂ ಕೂಡ ಇತ್ತು. ಆಗಿನ್ನೂ ನಟರಾಜ್ಗೆ ಆಗಿದ್ದದ್ದು 17 ವರ್ಷ ಅಷ್ಟೇ. ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ನಂತ ಜವಾಬ್ದಾರಿಯಷ್ಟು ಸಣ್ಣ ವಯಸ್ಸಿಗೆ ಯಾರು ತಾನೇ ಕೊಡ್ತಾರೆ? ಹೀಗಾಗಿ ಕೆಲಸವೇ ಇಲ್ಲದೆ ಹಲವು ದಿನಗಳನ್ನ ಕಳೆಯಬೇಕಾಯಿತು. ಕೊನೆಗೆ ಬೇರೆ ದಾರಿ ಇಲ್ಲದೆ ತನ್ನ ಫ್ರೆಂಡ್ಸ್ ಜೊತೆ ಸಿನಿಮಾ, ಸೀರಿಯಲ್, ರಿಯಾಲಿಟಿ ಶೋಗಳ ಸೆಟ್ ಹಾಕೋ ಕೆಲಸ ಶುರು ಮಾಡಿದ್ರು. ಇದೇ ಟೈಮ್ನಲ್ಲಿ ಕಾಮಿಡಿ ಕಿಲಾಡಿಗಳು ಶೋಗೂ ಸೆಟ್ ಕೆಲಸ ಕೂಡ. ಆಗ ದಿನಕ್ಕೆ 650 ರೂಪಾಯಿ ಸಂಬಳ ಸಿಗ್ತಾ ಇತ್ತು. ಈ ನಡುವೆ ಒಂದು ಆಲ್ಬಮ್ ಸಾಂಗ್ ಮಾಡಿದ್ದೀನಿ ಅಂತ ಕೂಡ ಟ್ರೈ ಮಾಡಿ ಅದು ಕಂಪ್ಲೀಟ್ ಆಗಲಿಲ್ಲ. ಇದರ ನಡುವೆ ಒಂದೇ ಒಂದು ಸೀರಿಯಲನ್ನು ಮೆಕ್ಯಾನಿಕ್ ಪಾತ್ರ ಮಾಡಲು ಅವಕಾಶ ಕೂಡ ಸಿಕ್ತು. ಇದರಿಂದ ಮನೆಯವರಿಗೂ ಮಗ ಏನೋ ಮಾಡ್ತಾ ಇದ್ದಾನೆ ಅನ್ನೋ ಸಮಾಧಾನ ಆಯಿತು. ಕಾಮಿಡಿ ವಿಡಿಯೋ ಬದಲಾಯಿತು. ಜೀವನ ಸಿನಿಮಾ ನಿರ್ದೇಶಕನಾಗಬೇಕು ಅಂತ ಬಂದಿದ್ದ ಮಳವಳ್ಳಿ ನಟರಾಜ್ಗೆ ಸೆಟ್ ಕೆಲಸ ಹೊಟ್ಟೆ ತುಂಬಿಸ್ತಿತ್ತು. ಆದರೆ ಮನಸ್ಸಿಗೆ ತೃಪ್ತಿ ಇರಲಿಲ್ಲ. ಹೀಗಾಗಿ ಏನಾದರೂ ಮಾಡಲೇಬೇಕು ಅಂತ ಯೋಚಿಸಿದಾಗ ಶಾರ್ಟ್ ಮೂವಿ ಮಾಡೋ ಯೋಚನೆ ಬಂತು. ಸ್ಕ್ರಿಪ್ಟ್ ಕೂಡ ರೆಡಿ ಮಾಡಿಕೊಂಡ್ರು. ಆದರೆ ಅದಕ್ಕೆ 8 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ ಅಂತ ಗೊತ್ತಾದಾಗ ಐಡಿಯಾ ಕೈಬಿಟ್ರು. ಯಾಕಂದರೆ ಅಷ್ಟು ದುಡ್ಡು ಮಳವಳ್ಳಿ ನಟರಾಜ್ ಬಳಿ ಇರಲಿಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಫೇಸ್ಬುಕ್ ಲೈವ್ ಸ್ಟೈಲ್ನಲ್ಲಿ ಸಿಂಪಲ್ ಆಗಿ ಯಾಕೆ ಕಾಮಿಡಿ ವಿಡಿಯೋ ಮಾಡಬಾರ್ದು ಅನ್ನೋ ಯೋಚನೆ ಬಂತು. ಆಗ ಫ್ರೆಂಡ್ಸ್ ಎಲ್ಲ ಒಟ್ಟಾಗಿ ವಿಡಿಯೋ ಮಾಡಲು ರಿಹರ್ಸಲ್ ಮಾಡಿದ್ರು. ಆದರೆ ವಿಡಿಯೋ ಶೂಟ್ ಮಾಡೋ ದಿನ ಮೇನ್ ಕ್ಯಾರೆಕ್ಟರ್ ಮಾಡಬೇಕಾಗಿದ್ದ ಫ್ರೆಂಡ್ ಕೈ ಕೊಟ್ಬಿಟ್ಟ. ನಾನು ಆ್ಯಕ್ಟಿಂಗ್ ಮಾಡಲ್ಲ ಅಂದ್ಬಿಟ್ಟ. ಆಗ ನಾನೇ ಯಾಕೆ ತಾನೇ ಆ್ಯಕ್ಟಿಂಗ್ ಮಾಡಬಾರ್ದು ಅಂತ ನಟರಾಜ್ ಆ್ಯಕ್ಟಿಂಗನ್ನು ಕೂಡ ಮಾಡಿದ್ರು. ತಾನೇ ಡೈಲಾಗ್ ಬರೆದಿದ್ದ ವಿಡಿಯೋ ತುಂಬ ಚೆನ್ನಾಗಿ ಬಂತು. ಫೇಸ್ಬುಕ್, ಯೂಟ್ಯೂಬ್ಗೆ ವಿಡಿಯೋ ಬಿಟ್ಟಾಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಕೂಡ ಬಂತು. ಜನ ಮೆಚ್ಚಿಕೊಂಡ್ರು. ಒಂದರ ಮೇಲೊಂದು ಅವಕಾಶ. ಗಿಲ್ಲಿ ನಟ ಅನ್ನೋ ಹೆಸರು ಕೊಟ್ಟ ಜನ ನಟರಾಜ್ ವಿಡಿಯೋ ವೈರಲ್ ಆದ ಮೇಲಂತೂ ಸಿನಿಮಾಗಳಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಗಳು ಬಂದ್ವು. ನೋಡೋದಕ್ಕೆ ಸಣ್ಣ ಇರೋದಕ್ಕೆ ಗಿಲ್ಲಿ ಅಂತ ಕರೀತಾರೆ. ಇದೇ ಕಾರಣಕ್ಕೆ ಇವರಿಗೆ ಗಿಲ್ಲಿ ನಟ ಅನ್ನೋ ಹೆಸರು ಬಂತು. ಅದೇ ಹೆಸರಿನಿಂದ ಫೇಮಸ್ ಕೂಡ ಆದ್ರು. ಒಂದು ವಿಡಿಯೋ ಮಾಡಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸದಲ್ಲಿ ಗಿಲ್ಲಿ ನಟ ಬ್ಯುಸಿ ಕೂಡ ಆಗಿದ್ರು. ಮೊದಲು ವಿಡಿಯೋ ನೋಡಿದ್ದವರು ಪ್ರಶ್ನಿಸೋಕೆ ಶುರು ಮಾಡಿದ್ರು. ಯಾಕೆ ಒಂದೇ ವಿಡಿಯೋ ಮಾಡಿ ಸುಮ್ಮನಾದ್ರಿ, ಮತ್ತೊಂದಷ್ಟು ಮಾಡಿ ಅಂತ ಕೇಳೋಕೆ ಶುರು ಮಾಡಿದ್ರು. ಆಗ ಗಿಲ್ಲಿ ನಟ ಒಂದರ ನಂತರ ಒಂದಂತೆ ಶಾರ್ಟ್ ಮೂವಿಗಳನ್ನ ಮಾಡ್ತಾ ಹೋದ್ರು. ವಿಶೇಷ ಏನಪ್ಪಾ ಅಂದ್ರೆ ಇವರು ತಾವು ಸುತ್ತಮುತ್ತ ನೋಡಿದ ಕ್ಯಾರೆಕ್ಟರ್ಗಳ ಘಟನೆಗಳನ್ನ ಆಧರಿಸಿ ಸ್ಕ್ರಿಪ್ಟ್ ಬರೀತಿದ್ರು. ತುಂಬಾ ನೈಜವಾದ, ರಸವತ್ತಾದ ಕಥೆಗಳನ್ನ ಹಣಿದು ಜನರ ಮುಂದಿಡ್ತಾ ಬಂದ್ರು. ಪ್ರಾಸಬದ್ಧವಾದ ಹಾಸ್ಯ, ಮಂಡ್ಯ ಶೈಲಿಯ ಗ್ರಾಮೀಣ ಭಾಷೆ ಇವರ ಕಾಮಿಡಿ ವಿಡಿಯೋಗಳಿಗೆ ಮತ್ತಷ್ಟು ಮೆರುಗು ತಂತು. ಎಲ್ಲ ವಿಡಿಯೋಗಳಿಗೆ ಲಕ್ಷಾಂತರ ವ್ಯೂಸ್ ಬಂತು. ಯೂಟ್ಯೂಬ್ ಸ್ಟಾರ್ ಆಗಿ ಗಿಲ್ಲಿ ನಟ, ಕಾಮಿಡಿ ಸ್ಟಾರ್ ಆಗಿ ಹೊರಹೊಮ್ಮಿದ್ರು ಗಿಲ್ಲಿ ನಟ.
ಇದರ ನಡುವೆ ಸಿನಿಮಾಗಳಲ್ಲಿಯೂ ಕೆಲಸ ಮುಂದುವರೆಸಿದ್ರು. ಗೆಲ್ಲಿ ನಟನಿಗೆ ಮತ್ತಷ್ಟು ಅವಕಾಶಗಳನ್ನ ಕೊಡ್ತು. ಸಾಲು ಸಾಲು ಶಾರ್ಟ್ ಸಿನಿಮಾಗಳನ್ನ ಮಾಡಿದ್ರು. ಟಿಕ್ ಟಾಕ್, ಆನ್ಲೈನ್ ಲೈವ್, ರಾಲೆಕ್ಸ್ ರಾಜಣ್ಣ, ರಾಂಗ್ ಸೈಡ್ ರಂಗನಾಥ್ನಲ್ಲಿ ಮೂಳೆಯಂತಹ ವಿಡಿಯೋಗಳನ್ನ ವೈರಲ್ ಆದವು. ಗಿಲ್ಲಿ ನಟ ಕನ್ನಡಿಗರ ಮನೆ ಮಾತಾದ್ರು. ನಿರ್ದೇಶಕ ಆಗಲು ಬಂದವರು ಫೇಮಸ್ ಆಗಿ ಕಾಮಿಡಿ ನಟರಾದ್ರು. ಶಿವರಾಜ್ KR ಪೇಟೆಯ ಧಮಾಕ ಸಿನಿಮಾದಲ್ಲಿ ಹಲವು ಜವಾಬ್ದಾರಿ ನಿಭಾಯಿಸಿದ್ರು. ಡೈಲಾಗ್ ಬರೆಯೋದು, ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡಿ ಸೈ ಎನಿಸಿಕೊಂಡ್ರು ಗಿಲ್ಲಿ ನಟ. ಇದರ ನಡುವೆ 4ನೇ ಆವೃತ್ತಿಯ ಕಾಮಿಡಿ ಕಿಲಾಡಿಗಳು ಬಂತು. ಈ ಶೋನಲ್ಲಿಯೂ ಕೂಡ ಭಾಗಿಯಾದ ಗಿಲ್ಲಿ ನಟ 2ನೇ ಸ್ಥಾನವನ್ನು ಪಡ್ಕೊಂಡ್ರು. ಇದಾದ್ಮೇಲೆ ಡ್ಯಾನ್ಸ್ ಕರ್ನಾಟಕ, ಡ್ಯಾನ್ಸ್, ಭರ್ಜರಿ, ಬ್ಯಾಚುಲರ್ಸ್ನಂಥ ಶೋಗಳಲ್ಲಿ ಭಾಗವಹಿಸಿದ್ರು. ಇದೀಗ ಜೂನಿಯರ್ ಚಿಕ್ಕಣ್ಣ ಅಂತಾನೆ ಗಿಲ್ಲಿ ನಟ ಫೇಮಸ್ ಆಗಿದ್ದಾರೆ. ಇವರ ಅದ್ಭುತ ನಟನೆಗೆ ಹಲವಾರು ಪ್ರಶಸ್ತಿಗಳು ಕೂಡಿ ಬಂದಿವೆ. ಸಹ ನಿರ್ದೇಶನ, ಸಂಭಾಷಣೆಗಾರ, ಬರಹಗಾರನಾಗಿ ಸಿನಿಮಾಗಳಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ. ಸದ್ಯ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟು ಫುಲ್ ಹಾವಳಿ ಇಡ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಮಳವಳ್ಳಿ ನಟರಾಜ್ ಅಲಿಯಾಸ್ ಗಿಲ್ಲಿ ನಟನ ಜೀವನದ ಬಗ್ಗೆ, ಇವರು ಪಟ್ಟ ಕಷ್ಟದ ಬಗ್ಗೆ ತಿಳಿಸೋ ಪ್ರಯತ್ನ. ಇವರ ಬಗ್ಗೆ ನಿಮಗೇನನ್ಸುತ್ತೆ? ಈ ಸಲ ಬಿಗ್ ಬಾಸ್ ಗೆಲ್ತಾರಾ ಈ ಹಳ್ಳಿ ಹೈದ? ಕಾಮೆಂಟ್ ಮಾಡಿ ಹೇಳಿ. ಅದಕ್ಕೂ ಮುನ್ನ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು.